ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಒಂದು ವಿಶೇಷವಾದ ವಿಡಿಯೋ ಅಂತಲೇ ಹೇಳ್ತೀನಿ. ನಾನು ಮಾತಾಡ್ತಾ ಇರೋದು ಡಿಶ್ ವಾಷರ್ ಬಗ್ಗೆ. ಈ ಡಿಶ್ ವಾಷರು ನನ್ನ ಲೈಫ್ ಸೇವರ್ ಅಂತಲೇ ಹೇಳ್ಬೋದು. ನಾನು ತೊಗೊಂಡಿರೋದು ಬೋಷ್ ಕಂಪ್ನಿಲಿ ಸೈಲೆನ್ಸ್ ಅಂತ ಮಿಷಿನ್ ಇದು. ಸೊ ಇದು ಬಂದು ವರ್ಕ್ ಮಾಡೋವಾಗ ಸೌಂಡೇ ಇರೋದಿಲ್ಲ, ಫುಲ್ ಸೈಲೆಂಟಾಗಿರುತ್ತೆ. ಬಟ್ ವರ್ಕ್ ಅಂತೂ ತುಂಬಾ ಚೆನ್ನಾಗಿ ಮಾಡುತ್ತೆ ಫ್ರೆಂಡ್ಸ್. ನಮಗೆಲ್ಲ ಪ್ಯಾಂಡಮಿಕ್ ಟೈಮ್ ಇತ್ತಲ್ವ, ಆವಾಗ ಈ ಸರ್ವೆಂಟ್ಸ್ಗಳು ಸಿಗ್ತಾನೆ ಇರಲಿಲ್ಲ. ಸೊ ಆವಾಗ ನಾನು ನನ್ನ ಹಸ್ಬೆಂಡ್ಗೆ ಹೇಳಿ ಈ ಡಿಶ್ ವಾಷರ್ನ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಇದನ್ನು ತೊಗೊಳ್ಳಿ. ಏನಂದರೆ ನಾನು ಇದು ಯೂಸ್ ಮಾಡಿನೇ ಹೇಳ್ತಾ ಇರೋದು, ಯಾಕಂದರೆ 2.5 ಇಯರ್ಸ್ದು ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ ನಾನು. ಇದರಲ್ಲಿ ಸ್ಟೀಲ್ದು ವಾಶ್ ಮಾಡ್ಬೋದು, ಮತ್ತು ಗ್ಲಾಸ್ ಐಟಮ್ಸು, ಮತ್ತು ಈವನ್ ಚಿಮ್ನಿನ ಸಹ ವಾಶ್ ಮಾಡ್ಬೋದು ಫ್ರೆಂಡ್ಸ್. ಆ ಪ್ಲೇಟ್ ಬರುತ್ತಲ್ಲ, ಅದು ತುಂಬಾ ಚೆನ್ನಾಗಿ ವಾಶ್ ಮಾಡುತ್ತೆ. ಹಾಗೆಯೇ ಈ ಯೂಸ್ ಆ್ಯಂಡ್ ಥ್ರೋದು ಮಾತ್ರ ಹಾಕಬಾರ್ದು. ಸೊ ಅದೇನಾದರೂ ಹಾಕಿದ್ವಿ ಅಂದರೆ ಮೆಲ್ಟ್ ಆಗೋಗುತ್ತೆ, ಅದಕ್ಕೋಸ್ಕರ. ಮತ್ತು ವುಡನ್ದು ಹಾಕಬಾರ್ದು, ಐರನ್ದು ಹಾಕಬಾರ್ದು. ಸೊ ಈಗ ನೀವು ನೋಡಿದ್ರಲ್ಲ, ಅಲ್ಲಿ ಬಂದು ಶೈನಿಂಗ್ ಲಿಕ್ವಿಡು ಮತ್ತು ಡಿಟರ್ಜೆಂಟ್ ಹಾಕೋಂಥದ್ದು. ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ಸ್ಮಾಲ್ ಪ್ಲೇಟ್ಸ್ ಇಡೋಂಥದ್ದು. ಮತ್ತು ಇಲ್ಲೆಲ್ಲನೂ ಗ್ಲಾಸಸ್ಸು ಅದು ಇದೆಲ್ಲ ಏನಾದರೂ ಇಟ್ಕೋಬೋದು. ಇದೆಲ್ಲ ದೊಡ್ಡ ದೊಡ್ಡ ಗ್ಲಾಸಸ್ ಇಟ್ಕೊಳ್ಳೋದಕ್ಕೆ ಒಂದೊಂದು ಕಂಬಿ ಕೊಟ್ಟಿದ್ದಲ್ಲ ಅದು. ಇದು ಬಂದು ಸ್ಪೂನ್ಸ್ ಇಟ್ಕೊಳ್ಳೋದಕ್ಕೆ ಅಂತ. ಇದರಲ್ಲಿ 3 ಸ್ಟೆಪ್ಪು ಬರುತ್ತೆ ಫ್ರೆಂಡ್ಸ್. ಬಟ್ ನಾನು ಸಜೆಷನ್ ಮಾಡೋದು ಏನಿದ್ರೂ ಈ ಡಬಲ್ದಷ್ಟೇ. ಏನಾದರೂ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ನಾವು ಇದರಲ್ಲಿ ಆರಾಮ್ಸೆ ಸೆಟ್ ಮಾಡಿ ವಾಶ್ ಮಾಡಿಸ್ಕೋಬೋದು. ಆಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ, ಇದೆಲ್ಲ ದೊಡ್ಡದು ತಟ್ಟೆಗಳು ಇಡೋಂಥದ್ದು. ಮತ್ತು ಬ್ಯಾಕ್ ಸೈಡು ಬೇಕಾದ್ರೆ ನೀವು ತಟ್ಟೆಗಳು ಇಟ್ಕೊಳ್ಳೋಕ್ಕೆ ಜಾಗ ಇದೆ, ಅದನ್ನು ಇಟ್ಕೋಬೋದು. ಇಲ್ಲಾಂದರೆ ಅದನ್ನು ಡೌನ್ ಮಾಡಿ ಪಾತ್ರೆಗಳನ್ನೆಲ್ಲ ಅಲ್ಲಿ ಜೋಡಿಸ್ತಾ ಹೋಗ್ಬೋದು. ಸೊ ಇಲ್ಲಿದೆಲ್ಲ ಇದನ್ನು ಡೌನ್ ಮಾಡಿದ್ರೆ ಅದು ಫುಲ್ಲು ಕೆಳಗಡೆ ಬೆಂಡ್ ಆಗುತ್ತೆ. ಆವಾಗ ನಾವು ಸ್ವಲ್ಪ ದೊಡ್ಡ ಪಾತ್ರೆಗಳು, ರೈಸ್ ತಿರ್ಬೋದು, ಅವೆಲ್ಲ ಇಟ್ಕೋಬೋದು. ಈ ಫ್ಯಾನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಹೋಲ್ಸ್ ಇದೆಲ್ಲ, ಸೊ ಅದು ಆವಾಗವಾಗ ಕ್ಲೀನ್ ಮಾಡ್ಕೋಬೇಕಾಗತ್ತೆ ನಾವು. ಆಮೇಲೆ ಕೆಳಗಡೆ ಇಲ್ಲಿದೆಲ್ಲ, ಇದು ಒಂಥರ ಜಾಲರ ಥರ ಇರುತ್ತೆ. ಸೊ ಆ್ಯರೋ ಮಾರ್ಕ್ ಕೊಟ್ಟಿರ್ತಲ್ಲ, ಅದನ್ನು ಓಪನ್ ಮಾಡಿ ಒಂದು 15 ಡೇಸ್ ಒನ್ಸ್ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಆ ಮೆಶ್ನ. ಮತ್ತು ಈ ಹೋಲ್ಸು ಅಷ್ಟೇ, ಯಾಕಂದರೆ ವಾಟ್ರ್ ಅದರಿಂದನೇ ಬರೋದು ನಮಗೆ. ಸೊ ಹಾಗಾಗಿ ಅದು ನೀಟಾಗಿ ಆ ಪೋರ್ಸಸ್ ಓಪನ್ ಇದ್ರೇ ವಾಟರ್ ನೀಟಾಗಿ ಬಂದು ವಾಶ್ ನೀಟಾಗುತ್ತೆ. ಸೊ ಇದು ಬಂದು ಸಾಲ್ಟ್ ಹಾಕಂತ ಹೋಲ್ ಇಲ್ಲಿ. ಇದೆಲ್ಲ ಒಳಗಡೆ ಫುಲ್ಲು ಸ್ಟೈನ್ಲೆಸ್ ಸ್ಟೀಲೇ ಕೊಟ್ಟಿದ್ದಾರೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಹಾಗೆಯೇ ಈ ಬ್ಯಾಸ್ಕೆಟು ಸ್ಪೂನ್ಸ್ ಎಲ್ಲ ಇಟ್ಕೋಬೋದು ಇದರಲ್ಲಿ. ನೀಟಾಗಿ ಅರೇಂಜ್ ಮಾಡಿಕೊಂಡ್ರೆ ನೀಟಾಗಿ ವಾಶ್ ಆಗುತ್ತೆ. ನೀವು ನನ್ನ ಲಾಸ್ಟ್ ವಿಡಿಯೋ ನೋಡಿರ್ತೀರ, ಡಿಶ್ ವಾಷರ್ ರಿವ್ಯೂ ವಿಡಿಯೋ. ಸೊ ಅದರ ನೆಕ್ಸ್ಟ್ ವಿಡಿಯೋನೇ ಇದು. ಈ ವಿಡಿಯೋಲಿ ಹೇಗೆ ಯೂಸ್ ಮಾಡೋದು ಮತ್ತು ಆ ಪಾತ್ರೆಗಳೆಲ್ಲ ಹೇಗೆ ಅರೇಂಜ್ ಮಾಡೋದು ಅನ್ನೋದೆಲ್ಲ ಈ ವಿಡಿಯೋಲಿ ನೋಡ್ತಾ ಹೋಗೋಣ. ಹಾಗೆಯೇ ಈ ಚಾನಲ್ ಯಾರು ಹೊಸಬರು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ಮಾಡೋದ್ರಿಂದ ನಾನು ಯಾವಾಗ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುತ್ತೆ. ಆಗ ನೀವು ವಿಡಿಯೋನ ವಾಚ್ ಮಾಡ್ಬೋದು. ಫುಲ್ ವಿಡಿಯೋ ನೋಡಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಒಂದು ವಿಶೇಷವಾದ ವಿಡಿಯೋ ಅಂತಲೇ ಹೇಳ್ತೀನಿ. ನಾನು ಮಾತಾಡ್ತಾ ಇರೋದು ಡಿಶ್ ವಾಷರ್ ಬಗ್ಗೆ. ಈ ಡಿಶ್ ವಾಷರು ನನ್ನ ಲೈಫ್ ಸೇವರ್ ಅಂತಲೇ ಹೇಳ್ಬೋದು. ನಾನು ತೊಗೊಂಡಿರೋದು ಬೋಷ್ ಕಂಪ್ನಿಲಿ ಸೈಲೆನ್ಸ್ ಅಂತ ಮಿಷಿನ್ ಇದು. ಸೊ ಇದು ಬಂದು ವರ್ಕ್ ಮಾಡೋವಾಗ ಸೌಂಡೇ ಇರೋದಿಲ್ಲ, ಫುಲ್ ಸೈಲೆಂಟಾಗಿರುತ್ತೆ. ಬಟ್ ವರ್ಕ್ ಅಂತೂ ತುಂಬಾ ಚೆನ್ನಾಗಿ ಮಾಡುತ್ತೆ ಫ್ರೆಂಡ್ಸ್. ನಮಗೆಲ್ಲ ಪ್ಯಾಂಡಮಿಕ್ ಟೈಮ್ ಇತ್ತಲ್ವ, ಆವಾಗ ಈ ಸರ್ವೆಂಟ್ಸ್ಗಳು ಸಿಗ್ತಾನೆ ಇರಲಿಲ್ಲ. ಸೊ ಆವಾಗ ನಾನು ನನ್ನ ಹಸ್ಬೆಂಡ್ಗೆ ಹೇಳಿ ಈ ಡಿಶ್ ವಾಷರ್ನ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಇದನ್ನು ತೊಗೊಳ್ಳಿ. ಏನಂದರೆ ನಾನು ಇದು ಯೂಸ್ ಮಾಡಿನೇ ಹೇಳ್ತಾ ಇರೋದು, ಯಾಕಂದರೆ 2.5 ಇಯರ್ಸ್ದು ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ ನಾನು. ಇದರಲ್ಲಿ ಸ್ಟೀಲ್ದು ವಾಶ್ ಮಾಡ್ಬೋದು, ಮತ್ತು ಗ್ಲಾಸ್ ಐಟಮ್ಸು, ಮತ್ತು ಈವನ್ ಚಿಮ್ನಿನ ಸಹ ವಾಶ್ ಮಾಡ್ಬೋದು ಫ್ರೆಂಡ್ಸ್. ಆ ಪ್ಲೇಟ್ ಬರುತ್ತಲ್ಲ, ಅದು ತುಂಬಾ ಚೆನ್ನಾಗಿ ವಾಶ್ ಮಾಡುತ್ತೆ.
ಹಾಗೆಯೇ ಈ ಯೂಸ್ ಆ್ಯಂಡ್ ಥ್ರೋದು ಮಾತ್ರ ಹಾಕಬಾರ್ದು. ಸೊ ಅದೇನಾದರೂ ಹಾಕಿದ್ವಿ ಅಂದರೆ ಮೆಲ್ಟ್ ಆಗೋಗುತ್ತೆ, ಅದಕ್ಕೋಸ್ಕರ. ಮತ್ತು ವುಡನ್ದು ಹಾಕಬಾರ್ದು, ಐರನ್ದು ಹಾಕಬಾರ್ದು. ಸೊ ಈಗ ನೀವು ನೋಡಿದ್ರಲ್ಲ, ಅಲ್ಲಿ ಬಂದು ಶೈನಿಂಗ್ ಲಿಕ್ವಿಡು ಮತ್ತು ಡಿಟರ್ಜೆಂಟ್ ಹಾಕೋಂಥದ್ದು. ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ಸ್ಮಾಲ್ ಪ್ಲೇಟ್ಸ್ ಇಡೋಂಥದ್ದು. ಮತ್ತು ಇಲ್ಲೆಲ್ಲನೂ ಗ್ಲಾಸಸ್ಸು ಅದು ಇದೆಲ್ಲ ಏನಾದರೂ ಇಟ್ಕೋಬೋದು. ಇದೆಲ್ಲ ದೊಡ್ಡ ದೊಡ್ಡ ಗ್ಲಾಸಸ್ ಇಟ್ಕೊಳ್ಳೋದಕ್ಕೆ ಒಂದೊಂದು ಕಂಬಿ ಕೊಟ್ಟಿದ್ದಲ್ಲ ಅದು. ಇದು ಬಂದು ಸ್ಪೂನ್ಸ್ ಇಟ್ಕೊಳ್ಳೋದಕ್ಕೆ ಅಂತ. ಇದರಲ್ಲಿ ತ್ರಿಬಲ್ ಸ್ಟೆಪ್ಪು ಬರುತ್ತೆ ಫ್ರೆಂಡ್ಸ್. ಬಟ್ ನಾನು ಸಜೆಷನ್ ಮಾಡೋದು ಏನಿದ್ರೂ ಈ ಡಬಲ್ದಷ್ಟೇ. ಏನಂದರೆ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ನಾವು ಇದರಲ್ಲಿ ಆರಾಮ್ಸೆ ಸೆಟ್ ಮಾಡಿ ವಾಶ್ ಮಾಡಿಸ್ಕೋಬೋದು. ಆಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ, ಇದೆಲ್ಲ ದೊಡ್ಡದು ತಟ್ಟೆಗಳು ಇಡೋಂಥದ್ದು. ಮತ್ತು ಬ್ಯಾಕ್ ಸೈಡು ಬೇಕಾದ್ರೆ ನೀವು ತಟ್ಟೆಗಳು ಇಟ್ಕೊಳ್ಳೋಕ್ಕೆ ಜಾಗ ಇದೆ, ಅದನ್ನು ಇಟ್ಕೋಬೋದು. ಇಲ್ಲಾಂದರೆ ಅದನ್ನು ಡೌನ್ ಮಾಡಿ ಪಾತ್ರೆಗಳನ್ನೆಲ್ಲ ಅಲ್ಲಿ ಜೋಡಿಸ್ತಾ ಹೋಗ್ಬೋದು. ಸೊ ಇಲ್ಲಿದೆಲ್ಲ ಇದನ್ನು ಡೌನ್ ಮಾಡಿದ್ರೆ ಅದು ಫುಲ್ಲು ಕೆಳಗಡೆ ಬೆಂಡ್ ಆಗುತ್ತೆ. ಆವಾಗ ನಾವು ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆಗಳು, ರೈಸ್ ತಿರ್ಬೋದು, ಅವೆಲ್ಲ ಇಟ್ಕೋಬೋದು. ಈ ಫ್ಯಾನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಹೋಲ್ಸ್ ಇದೆಲ್ಲ, ಸೊ ಅದು ಆವಾಗವಾಗ ಕ್ಲೀನ್ ಮಾಡ್ಕೋಬೇಕಾಗತ್ತೆ ನಾವು. ಆಮೇಲೆ ಕೆಳಗಡೆ ಇಲ್ಲಿದೆಲ್ಲ, ಇದು ಒಂಥರ ಜಾಲರ ಥರ ಇರುತ್ತೆ. ಸೊ ಆ್ಯರೋ ಮಾರ್ಕ್ ಕೊಟ್ಟಿರ್ತಲ್ಲ, ಅದನ್ನು ಓಪನ್ ಮಾಡಿ ಒಂದು 15 days ಒನ್ಸ್ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ, ಆ ಮೆಶ್ನ. ಮತ್ತು ಈ ಹೋಲ್ಸು ಅಷ್ಟೇ, ಯಾಕಂದರೆ ವಾಟ್ರ್ ಅದರಿಂದನೇ ಬರೋದು ನಮಗೆ. ಸೊ ಹಾಗಾಗಿ ಅದು ನೀಟಾಗಿ ಆ ಪೋರ್ಸಸ್ ಓಪನ್ ಇದ್ರೇ ವಾಟರ್ ನೀಟಾಗಿ ಬರೋದು, ವಾಶ್ ನೀಟಾಗುತ್ತೆ. ಸೊ ಇದು ಬಂದು ಸಾಲ್ಟ್ ಹಾಕಂತ ಹೋಲ್ ಇಲ್ಲಿ. ಇದೆಲ್ಲ ಒಳಗಡೆ ಫುಲ್ಲು ಸ್ಟೈನ್ಲೆಸ್ ಸ್ಟೀಲೇ ಕೊಟ್ಟಿದ್ದಾರೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಹಾಗೆಯೇ ಈ ಬ್ಯಾಸ್ಕೆಟು ಸ್ಪೂನ್ಸ್ ಎಲ್ಲ ಇಟ್ಕೋಬೋದು ಇದರಲ್ಲಿ. ನೀಟಾಗಿ ಅರೇಂಜ್ ಮಾಡಿಕೊಂಡ್ರೆ ನೀಟಾಗಿ ವಾಶ್ ಆಗುತ್ತೆ. ಈಗ ಇದನ್ನು ಹೇಗೆ ಉಪಯೋಗಿಸೋದು ಅಂತ ನೋಡ್ತಾ ಹೋಗೋಣ. ನಾನು ಹೇಳಿದಾಗೆ ಇಲ್ಲಿ ಹೋಲ್ ಇರುತ್ತಲ್ಲ, ಅಲ್ಲಿ ಫುಲ್ಲು ನೀರು ಹಾಕಬೇಕಾಗುತ್ತೆ ಫಸ್ಟು. ಅದು ಹಾಕಿದ್ಮೇಲೆ ಸಾಲ್ಟ್ ಇರುತ್ತಲ್ವ, ಡಿಶ್ ವಾಷರ್ ಜೊತೆ ಕೊಟ್ಟಿರ್ತಾರೆ, ಇಲ್ಲಾಂದರೆ ನಾವು ತೊಗೊಂಡ್ರೆ ಆಯಿತು. ಅದನ್ನು ಫುಲ್ಲು ಹಾಕಬೇಕು, ಅಂದರೆ ವಾಟ್ರ್ ಔಟ್ಸೈಡ್ ಆಗೋವರೆಗೂ ಫುಲ್ಲು ಫಿಲ್ ಮಾಡಬೇಕಾಗತ್ತೆ. ಈಗ ಸಾಲ್ಟೆಲ್ಲ ಹಾಕಾದ್ಮೇಲೆ ಕ್ಯಾಪ್ ಕ್ಲೋಸ್ ಮಾಡಬೇಕು. ಈ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್ ಇದು. ಈ ಕ್ಯಾಪ್ ಒಂದಿಷ್ಟು ಲೂಸೇ ಆಗಬಾರ್ದು, ಫುಲ್ಲು ಟೈಟಾಗಿ ಮಾಡಬೇಕು. ಆ್ಯರೋ ಮಾರ್ಕ್ ಕೊಟ್ಟಿರ್ತಾರೆ, ಅದೇ ಡೈರೆಕ್ಷನಲ್ಲಿ ಟೈಟ್ ಮಾಡಿದ್ರೆ ಆಯ್ತದು. ಸೊ ನೋಡ್ತಾ ಇದ್ದೀರಲ್ಲ, ಅದೇ ಥರ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಲೈಟ್ ಬ್ಲಿಂಕ್ ಆಗ್ತಾಯಿದೆ. ಸೊ ಏನಕ್ಕೆ ರೆಡ್ ಲೈಟ್ ಬಂದಿದೆ ಅಂದರೆ ಶೈನಿಂಗ್ ಬರುತ್ತಲ್ಲ, ಆ ಲಿಕ್ವಿಡ್ ಆಗೋಗ್ಬಿಟ್ಟಿದೆ ಇದರಲ್ಲಿ. ಹಂಗಾಗಿ ಇವಾಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ತೋರಿಸುತ್ತೆ, ಸಾಲ್ಟ್ ಕಡಿಮೆ ಆದ್ರೂ ಅದು ತೋರಿಸುತ್ತೆ, ಮತ್ತು ಈ ಥರ ಲಿಕ್ವಿಡ್ ಇಲ್ಲ ಅಂದ್ರೂ ಲೈಟ್ ತೋರಿಸುತ್ತೆ. ಹಾಗೆಯೇ ವಾಟರ್ದೇನೋ ಪ್ರಾಬ್ಲಮ್ ಆದ್ರೂ ನಿಮಗೆ ಅಲ್ಲಿ ಲೈಟ್ ಆನ್ ಆಗುತ್ತೆ. ಹಾಗಾಗಿ ಗೊತ್ತಾಗುತ್ತೆ, ಓ ವಾಟರ್ದು ಪ್ರಾಬ್ಲಮ್ ಇದೆ ಅಂತ. ಸೊ ಒಳ್ಳೆ ಫುಲ್ಲು ಡೀಟೇಲಾಗಿ ತೋರಿಸಿದ್ದಾರೆ ಇಲ್ಲಿ. ಲಿಕ್ವಿಡ್ ಹಾಕಾಯ್ತಲ್ಲ, ಆನ್ ಮಾಡಿ ನೋಡೋಣ. ನೋಡಿ, ಈಗ ಲೈಟ್ ಇಲ್ಲ ಇಲ್ಲಿ, ಅಂದರೆ ಎಲ್ಲ ಕರೆಕ್ಟ್ ಇದೆ ಅಂತ ಅರ್ಥ. ಈಗ ಪಾತ್ರೆಗಳನ್ನೆಲ್ಲ ಆರ್ಗನೈಸ್ ಮಾಡ್ತಾ ಹೋಗೋಣ. ಈಗ ನಾವು ಇಲ್ಲಿ ಏನೇ ಇಟ್ಟರೂ ಉಲ್ಟಾ ಮಾಡಿಡಬೇಕಾಗತ್ತೆ ಅಷ್ಟೇ. ಸ್ಟ್ರೈಟ್ ಇಟ್ಟರೆ ಅಂದರೆ ಅದರಲ್ಲೆಲ್ಲ ನೀರು ತುಂಬಿಕೊಂಡು ಕ್ಲೀನ್ ಆಗೋಲ್ಲ. ಸೊ ಹಂಗಾಗಿ ಎಲ್ಲ ಉಲ್ಟಾ ಇಟ್ಟರೆ ಅಂದರೆ ಕರೆಕ್ಟಾಗಿರುತ್ತೆ. ಮತ್ತು ಇನ್ನೊಂದು, ಒಂದ್ರ ಮೇಲೆ ಒಂದು ಇಡಬಾರ್ದು, ಗ್ಯಾಪ್ ಇರಬೇಕು. ಏನಂದರೆ ಆ ನೀರು ಹೋಗುತ್ತಲ್ವ, ಅದಕ್ಕೆ ಗ್ಯಾಪ್ ಬಿಟ್ಟರೆ ಸಾಕು, ಪಾತ್ರೆ ಎಲ್ಲ ತುಂಬ ನೀಟಾಗಿ ವಾಶ್ ಆಗುತ್ತೆ. ಹೇಗೆ ವಾಶ್ ಆಗುತ್ತೆ ಅಂದರೆ, ನಾವು ಕೈಯಲ್ಲೇ ತೊಳೆದ್ರೂ ಅಷ್ಟು ಕ್ಲೀನ್ ಆಗೋಲ್ಲ, ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಮಾತ್ರ. ಇಲ್ಲ ಹಾಟ್ ವಾಟ್ರ್ ಯೂಸ್ ಆಗೋದ್ರಿಂದ ತುಂಬ ನೀಟಾಗಿ ವಾಶ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಡೈರೆಕ್ಷನ್ ಕಂಬಿಗಳು ಯಾವ ಥರ ಕೊಟ್ಟಿದ್ದಾರೆ, ಅದು ಆಪೋಸಿಟಾಗಿ ನಾವು ಪಾತ್ರೆ ಈ ಪ್ಲೇಟ್ಸ್ನೆಲ್ಲ ಇಡಬೇಕಾಗತ್ತೆ. ತೋರಿಸ್ತಾ ಇದ್ದೀನಿ ನೋಡಿ. ಅದೇನೇ ಇದರಲ್ಲಿ ಸ್ಟೀಲು, ಫೈಬರು, ಗ್ಲಾಸ್ ಐಟಮು
ಇವೆಲ್ಲ ತುಂಬಾ ಚೆನ್ನಾಗಿ ವಾಶ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಈ ಯೂಸ್ ಆ್ಯಂಡ್ ಥ್ರೋ ಕಂಟೈನರ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಇಡೋಕ್ಕೆ ಹೋಗಬೇಡಿ, ಏನಂದರೆ ಫುಲ್ ಮೆಲ್ಟೇ ಆಗೋಗ್ಬಿಡುತ್ತೆ ಅದರಲ್ಲಿ. ಇಲ್ಲಿ ನೋಡಿದ್ರೆ ಸ್ಟ್ರೈಟ್ ಕರೆಕ್ಟಾಗಿ ಇಟ್ಟರೆ ಆಗ್ತಾಯಿಲ್ಲ, ಸೊ ಅದು ಆಪೋಸಿಟ್ ಇಟ್ಟರೆ ಪರ್ಫೆಕ್ಟ್ ಅಂತ ಅರ್ಥ. ಈಗ ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಸ್ಪೂನ್ ಸ್ಟ್ಯಾಂಡ್ ಇದೆಲ್ಲನೂ ಇದ್ರ ಕೆಳಗಡೆ ಎಲ್ಲ ನೀವು ಕಪ್ಸ್ ಜೋಡಿಸ್ತಾ ಹೋಗ್ಬೋದು. ಅದು ಡೌನ್ ಜಾಗ ಇರುತ್ತೆ, ಅಲ್ಲೆಲ್ಲ ಜೋಡಿಸ್ತಾ ಹೋಗ್ಬೋದು. ಅಲ್ಲಿ ಎಷ್ಟೊಂದು ಕಪ್ಗಳು ಇರಬೇಕಾಗ, ಒಂದು ಇಲ್ಲಾಂದ್ರೂ ಒಂದು 10 ಕಪ್ಸ್ ಆದರೂ ಆಗುತ್ತೆ. ನೋಡ್ತಾ ಇದ್ರಲ್ಲ, ಸೇಮ್ ಅದೇ ಥರ ಇಟ್ಕೊಂಡು ಹೋದರೆ ಆಯಿತು. ನೋಡ್ತಾ ಎಷ್ಟು ಗಲೀಜಿದೆ, ಅದನ್ನು ಹಾಗೆ ಇಡ್ತಾಯಿದ್ದೀನಿ ನಾನು ನಿಮಗೆ ತೋರಿಸೋದಕ್ಕೆ ಅಂತ. ಇಲ್ಲಾಂದರೆ ನಾನು ಸ್ವಲ್ಪ ಎಲ್ಲ ವಾಶ್ ಮಾಡಿ ಇಟ್ಬಿಡ್ತೀನಿ. ನೋಡಿ ಹೀಗೆ ಒಂದ್ರ ಒಳಗಡೆ ಒಂದು ಇಡಬಾರ್ದು. ಸೊ ಹೀಗೆ ಮಾಮೂಲಿಯಾಗಿ ಎಲ್ಲ ಉಲ್ಟಾ ಮಾಡ್ತಾ ಗ್ಯಾಪ್ ಇಟ್ಕೊಂಡು ಹೋಗಿ. ನೋಡ್ತಾ ಇದ್ರಲ್ಲ, ಇದು ಹಾಲು ಕಾಯಿಸಿರೋದು, ಎಷ್ಟೊಂದು ಇದಾಗಿದೆ ಹಾಲ್ದೆಲ್ಲನೂ ಅದು ಹೋಗುತ್ತೆ. ಮತ್ತು ಈ ಮುದ್ದೆ ಪಾತ್ರೆ ಆಗಿರ್ಬೋದು, ಆಮೇಲೆ ಟೀ ತುಂಬ ಸೀದೋಗಿರುತ್ತಲ್ವ ಸೈಡ್ಸ್ ಎಲ್ಲನೂ, ಅದೆಲ್ಲ ಕ್ಲೀನ್ ಆಗೋಲ್ಲ ಫ್ರೆಂಡ್ಸ್. ಅದೊಂದು ಸರಿ ಉಜ್ಬಿಟ್ಟೇ ಇಡಬೇಕಾಗತ್ತೆ. ಇದು ದೋಸೆ ಹಿಟ್ಟು ಬ್ಯಾಟ್ರದ್ದು ಬೌಲು, ಅದನ್ನು ಇಡ್ತಾಯಿದ್ದೀನಿ. ಇಲ್ಲಿ ಡಿಶ್ ವಾಷರ್ ಜೊತೆ ನಮಗೆ ಸ್ಪೂನ್ದು ಬ್ಯಾಸ್ಕೆಟ್ ಕೊಟ್ಟಿರ್ತಾರಲ್ಲ, ಸೊ ನಾನಿವಾಗ ಅದರಲ್ಲಿಟ್ಟು ತೋರಿಸ್ತೀನಿ. ಇಲ್ಲಿ ಸ್ಪೂನ್ ಸ್ಟ್ಯಾಂಡ್ ಇದೆಲ್ಲ, ಈಗ ಇದರಲ್ಲಿ ಇಡ್ತಾ ಇಲ್ಲ, ಫಸ್ಟ್ ಇದರಲ್ಲಿಟ್ಟು ನಿಮಗೆ ತೋರಿಸ್ತೀನಿ. ಇದು ಅಷ್ಟೇ ತುಂಬಾ ಯೂಸ್ ಆಗುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದೊಂದೇ ಸ್ಪೂನ್ ಇಡ್ತಾ ಹೋಗ್ತೀನಿ. ಇದರಲ್ಲೇ ನೈಫ್ ಎಲ್ಲ ಇಡ್ಬೋದು. ಸೊ ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ಹೋದರೆ ನೀಟಾಗಿರುತ್ತೆ. ಇಲ್ಲಿ ಫ್ಯಾನ್ ಇದೆಲ್ಲ, ಅದನ್ನು ಪೊಸಿಷನ್ಗೆ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಸ್ಟ್ಯಾಂಡೆಲ್ಲ ಜರುಗಿಸಾದ್ಮೇಲೆ ಅದನ್ನು ಟರ್ನ್ ಮಾಡಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್. ಯಾಕಂದರೆ ನಮಗೆ ಇಲ್ಲಿ ಕ್ಲೀನ್ ಆಗೋದೇ ಈ ಫ್ಯಾನಲ್ಲಿ ಬರೋ ವಾಟ್ರಿಂದನೇ. ಅದು ಎಲ್ಲೂ ಸ್ಟ್ರಕ್ ಆಗದೆ ಇರೋ ಥರ ನೋಡ್ಕೋಬೇಕಾಗತ್ತೆ. ಸೊ ಹಿಂಗೆಲ್ಲ ಇಟ್ಟಾದಮೇಲೆ ಒಂದು ಸಾರಿ ಆ ಫ್ಯಾನ್ನ ರೊಟೇಟ್ ಮಾಡಬೇಕು. ನೀವು ಈಗ ರೊಟೇಟ್ ಮಾಡಿರ್ತೀರ, ಅವಾಗ ಮತ್ತೆ ಏನಾದರೂ ಒಂದೆರಡು ಪಾತ್ರೆ ಇಡಬೇಕಾಗತ್ತೆ, ಆವಾಗ ಮತ್ತೆ ಇನ್ನೊಂದು ಸರಿ ರೊಟೇಟ್ ಮಾಡಲೇಬೇಕಾಗತ್ತೆ. ಸೊ ಈಗ ನಾವು ಎಷ್ಟು ಪಾತ್ರೆ ಹಾಕಿರ್ತೀವಿ ನಮ್ಗೆ ಗೊತ್ತಾಗತ್ತಲ್ವ, ಅದ್ರ ತಕ್ಕನಂಗೆ ನಾವು ಪೌಡ್ರ್ ಹಾಕ್ಕೊಂಡ್ರೆ ಆಯಿತು. ಸೊ ಸ್ಪೂನು ನೋಡಿ ಅಲ್ಲೇ ವಾಶ್ಗೆ ಹಾಕ್ಬಿಡ್ತಾಯಿದ್ದೀನಿ ನಾನು. ಸೊ ಇದು ನಿಮಗೆ ಇದು ಸಿಗುತ್ತೆ ಪಾಕೆಟಲ್ಲಿ, ಸೋಪ್ ಟೈಪೇ ಸಿಗುತ್ತೆ ನಿಮಗೆ, ಅದು ಲಿಕ್ವಿಡ್ ಅದು ಹಾಕ್ಕೋಬೋದು. ನಾನಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಸೆಟ್ ಆಯಿತು ನೋಡಿ. ಈಗ ನಾನು ಆನ್ ಮಾಡ್ತೀನಿ. ಆನ್ ಮಾಡೋದಕ್ಕಿಂತ ಮುಂಚೆ ನಾನು ನೋಡಿ ನೈಫ್ ಇಡ್ತಾಯಿದ್ದೀನಿ. ಇಲ್ಲಿ ಬೇಕಾದ್ರೂ ಇಟ್ಕೋಬೋದು, ಇಲ್ಲಾಂದರೆ ನಾನು ಸ್ಪೂನ್ ಸ್ಟ್ಯಾಂಡ್ ತೋರಿಸಿದ್ನಲ್ಲ ಅದರಲ್ಲಿ ಬೇಕಾದ್ರೂ ಇಟ್ಕೋಬೋದು. ಏನಂದರೆ ಅದರಲ್ಲಿ ಚಿಕ್ಕ ಚಿಕ್ಕದು ಅಷ್ಟೇ ಆಗೋದು, ಹಂಗಾಗಿ ನಾನು ದೊಡ್ಡ ನೈಫೆಲ್ಲ ಇಲ್ಲಿ ಇಡ್ತಾಯಿದ್ದೀನಿ. ಫುಡ್ ಪ್ರೊಸೆಸರ್ದು ಇದೆಲ್ಲನೂ ನೋಡಿ, ಅದನ್ನು ಆರಾಮ್ಸೆ ಇಡ್ಬೋದು, ನೀಟಾಗಿ ಕ್ಲೀನ್ ಆಗುತ್ತೆ. ಜಾರ್ಗಳು ಅಷ್ಟೇ ತುಂಬ ಚೆನ್ನಾಗಿ ನೀಟಾಗಿ ವಾಶ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಟೀದು ಸ್ಟ್ರೈನರ್ ಬರುತ್ತಲ್ಲ, ಅದು ಅಷ್ಟೇ. ಅದನ್ನೇ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಪಲ್ಲಿ ನಾನು ತೋರಿಸ್ತೀನಿ. ಈಗ ಡಿಶ್ ವಾಷರ್ನ ಆನ್ ಮಾಡ್ಕೊಳ್ಳೋಣ. ಆನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇದ್ರಲ್ಲ, ನಿಮಗೆ ಇಲ್ಲಿ ಬಂದು ಇದು ತುಂಬ ಆಯಿಲ್ ಜಿಡ್ಡಿರತ್ತಲ್ವ, ಆ ಥರ ಅದಕ್ಕೆ ಅದು ಹಾಕ್ಕೋಬೇಕಾಗತ್ತೆ. ಅದು ಅಷ್ಟೇ. ಮತ್ತು ಈಕೋ ಅಂತಿರೋದಲ್ಲ ಅದರಲ್ಲೂ ಅಷ್ಟೇ ತುಂಬ ನೀಟಾಗಿ ವಾಶ್ ಆಗುತ್ತೆ. ಆಮೇಲೆ ಎಕ್ಸ್ಪ್ರೆಸ್ ಸ್ಪ್ರೇ ಇದು ತುಂಬಾ ಶೈನ್ ಬರಬೇಕು ಅಂತ ಇದ್ದರೆ ಅದು ಸ್ಪಾರ್ಕ್ನೆಸ್ದು. ಆಮೇಲೆ ಆಟೋ ಅಂತಿದೆ, ಮತ್ತು ಈಕೋ ಹೇಳ್ದಾಗೆ ಅದೇ. ಕ್ವಿಕ್ ವಾಶ್ ಅಂದರೆ ನಿಮಗೀಗ ಡ್ರೈ ಬೇಡ, ಜಸ್ಟ್ ವಾಶ್ ಆದರೆ ಸಾಕು ಅಂತೀವಲ್ಲ, ಅದು ಆ ಥರ ಇಡೋದು. ಇದು ಎಕ್ಸ್ಟ್ರಾ ಶೈನಿಂಗ್, ಇನ್ನೊಂದು ಸ್ವಲ್ಪ ಬರೀ ಓನ್ಲಿ ಶೈನಿಂಗ್ ಬೇಕು ಅಂದರೆ ಅದನ್ನು ಇಟ್ಕೊಳ್ಳೋದು. ಈಗ ನಾನು ಆಟೋಲಿ ಇಟ್ಕೊಳ್ತಾ ಇದ್ದೀನಿ 1 hour 20 minutes. ಸೊ ಅದು ಸೆಟ್ ಮಾಡಿದ್ದೀನಿ. ಈಗ ನಾನು ಹೇಳಿದೆ ನಿಮಗೆ ವಾಟರ್ದು ಲೆವೆಲ್ ಎಷ್ಟು ಏನು ಅಂತೆಲ್ಲ ತೋರಿಸುತ್ತೆ, ಮತ್ತು ಸಾಲ್ಟ್ ಶೈನಿಂಗ್ದು ಲಿಕ್ವಿಡ್ ಇಲ್ಲ ಅಂದರೆ ತೋರಿಸುತ್ತೆ ಅನ್ನಲ್ಲ, ಅದೇನೇ ಅದು. ಈಗ ನಾನು ಆನ್ ಮಾಡಿದೆ. ಈಗ ಮ್ಯಾಜಿಕ್ ನೋಡಿದ್ರೆ, ಈಗ ಓಪನ್ ಮಾಡಿದೆ ನಾನು. ಈಗ ನಿಮಗೆ ಮ್ಯಾಜಿಕ್ ಅಂದೆಲ್ಲ ಅದನ್ನು ತೋರಿಸ್ತೀನಿ ನಾನು. ಈಗ
ಒಂದೊಂದು ಪಾತ್ರೆಗಳು ಎಷ್ಟು ನೀಟಾಗಿ ವಾಶ್ ಆಗಿರುತ್ತೆ ಅಂದರೆ ಸ್ನೇಹಿತರೆ, ತುಂಬಾ ನೀಟಾಗಿ ವಾಶ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಒಂದೊಂದು ಪಾತ್ರೆಗಳೂ ತುಂಬ ನೀಟಾಗಿ ವಾಶ್ ಆಗಿರುತ್ತೆ. ಸೊ ಈ ಮಿಷಿನ್ ಅಂತೂ ಪ್ರತಿಯೊಬ್ಬರ ಮನೇಲಿ ಇರಬೇಕು ಅಂತಲೇ ಹೇಳ್ತೀನಿ. ಯಾಕಂದರೆ ಹೆಣ್ಮಕ್ಳಿಗೆ ಎಷ್ಟು ಕೆಲಸಗಳಿರುತ್ತೆ, ಇದೊಂದು ಮಿಷಿನ್ ಇತ್ತು ಅಂದರೆ ಎಷ್ಟೋ ಕೆಲಸಗಳು ನಮಗೆ ಫ್ರೀ ಆಗೋಗುತ್ತೆ. ಬೇರೆ ಕೆಲಸಗಳು ಮಾಡ್ಕೋಬೋದು. ನಾವು ಪಾತ್ರೆಗಳು ಇದೆಲ್ಲ ಹಾಕ್ಬಿಟ್ವಿ ಅಂದರೆ ನಾವು ಬೇರೆ ಕೆಲಸ ಎಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಏನಂದರೆ ಈ ಥರ ಗ್ಯಾಪ್ ಇದ್ದಾಗ ನೀರು ತುಂಬ್ಕೊಳತ್ತೆ, ಅದನ್ನು ಚೆಲ್ಬಿಟ್ರೆ ಆಯ್ತದು. ನೋಡಿರಿ ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತ. ನಾ ಹಾಲ್ದು ಪಾತ್ರೆ ಅಂತ ಹೇಳಿದೆ ನೋಡಿ, ಎಷ್ಟು ನೀಟಾಗಿ ಆಗಿದೆ ಅಂತ ನೋಡಿ. ಆಗ ಟಚ್ ಮಾಡಿದ್ರೆ ಒಂಥರ ನೀಟ್ನೆಸ್ ಎಷ್ಟು ನೀಟಾಗಿ ಗೊತ್ತಾಗುತ್ತೆ ಅಂದರೆ ಅಷ್ಟು ತುಂಬಾ ನೀಟಾಗಿ ವಾಶ್ ಆಗಿರುತ್ತೆ. ಫೈಬರ್ ಪ್ಲೇಟ್ಸ್ ಇದು ಮತ್ತು ಪಿಂಗಾಣಿದು ಇದೂ ಅಷ್ಟೇ, ಎಷ್ಟು ನೀಟಾಗಿ ವಾಶ್ ಆಗಿದೆ ನೋಡಿ. ಇದು ಕರೆಂಟು ಅಷ್ಟೇನು ತುಂಬ ಕರೆಂಟೇನು ಯೂಸ್ ಆಗೋಲ್ಲ. ಹಾಗೆಯೇ ನೀರೂ ಅಷ್ಟೇ ಫ್ರೆಂಡ್ಸ್, ತುಂಬ ನೀರು ಖರ್ಚೇ ಆಗೋಲ್ಲ ಇದರಲ್ಲಿ. ಇಲ್ಲಿ ನೋಡಿ, ತೋರಿಸಿದ್ದೆ ಸಾರ್ದು ಬೌಲ್ ಇಟ್ಟಿದ್ದೆ, ವಾಶ್ ಮಾಡಿರಲಿಲ್ಲ ನಾನು. ಹಾಗೆಯೇ ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತ. ಗ್ಲಾಸ್ಗಳು ಅಷ್ಟೇ ನೋಡಿ, ಎಷ್ಟು ಶೈನ್ ಹೊಡಿತಿದೆ. ಸೊ ವಿಂಟರಲ್ಲಂತೂ ನಾವು ತಣ್ಣೀರಲ್ಲಿ ಕೈ ಇಡೋಕ್ಕೆ ಆಗೋಲ್ಲ, ಪಾತ್ರೆ ತೊಳೆಯೋದೇ ದೊಡ್ಡ ಟಾಸ್ಕ್ ಆಗೋಗುತ್ತೆ ನಮಗೆಲ್ಲನೂ. ಹಾಗಾಗಿ ಇದೊಂದು ಮಿಷಿನ್ ತಂದಿಟ್ಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾನಂತೂ ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ ಫ್ರೆಂಡ್ಸ್, ಇದನ್ನು ತಗೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ಹಾಗೆಯೇ ನೀವು ನಾನ್ ಸ್ಟಿಕ್ ತವಾ ಮತ್ತು ಪ್ಯಾನ್ ಎಲ್ಲ ಇರುತ್ತಲ್ಲ, ಅದನ್ನು ಇಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಯಾಕಂದರೆ ನಾನು ಇಟ್ಟು ಆ ಟೆಫ್ಲಾನ್ ಎಲ್ಲ ಹೊರಟೋಯ್ತು, ಹಾಗಾಗಿ ಇಡಬೇಡಿ ಅಂತಲೇ ನಾನು ಹೇಳ್ತೀನಿ ಅದನ್ನು. ಆಮೇಲೆ ಈ ಐರನ್ದೆಲ್ಲ ಇಡೋಕ್ಕಾಗಲ್ಲ, ವುಡ್ದು ಇಡೋಕ್ಕಾಗಲ್ಲ. ಈ ವುಡ್ದು ನೈಫ್ ಇರ್ಬೋದು, ಹ್ಯಾಂಡ್ ನೈಫ್ ಬರುತ್ತಲ್ಲ ಅದಾಗಿರ್ಬೋದು, ಸ್ಪ್ಯಾಚುಲಾಸ್ ಇರ್ಬೋದು, ಅವೆಲ್ಲ ಇಡೋಕ್ಕಾಗಲ್ಲ. ಈಗ ಇದು ಇನ್ನೊಂದು ಸೆಟ್ ತೋರಿಸ್ತಾ ಇದ್ದೀನಿ, ಗ್ಲಾಸ್ ಎಲ್ಲ ಹೇಗೆ ಆರ್ಗನೈಸ್ ಮಾಡೋದು ಅಂತ. ಕಂಬಿಗಳು ಕೊಟ್ಟಿದ್ದಲ್ವಾ, ಅದಕ್ಕೆ ಆ ಸೈಡೊಂದು ಈ ಸೈಡೊಂದು ದೊಡ್ಡ ದೊಡ್ಡ ಗ್ಲಾಸ್ಗಳು ಇಡ್ತಾ ಹೋದರೆ ಆಯಿತು. ಆಮೇಲೆ ಇಲ್ಲಿ ಫೈಬರ್ ಪ್ಲೇಟ್ಸ್ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನಾನು ಆವಾಗಲೇ ತೋರಿಸಿರೋದ್ರಲ್ಲಿ ಸ್ಟೀಲು ಮತ್ತು ಮೈಕ್ರೋವೇವ್ದೆಲ್ಲ ತೋರಿಸಿದಲ್ಲ, ಹಾಗಾಗಿ ನೋಡಿ ಇದನ್ನು ಈಗ ಇಟ್ಕೊಳ್ತೀನಿ ನಾನು ಹೇಗಿರುತ್ತೆ ಅಂತ. ಆಮೇಲೆ ಹಾಗೆಯೇ ನಾನು ಹೇಳಿದೆ ನಿಮಗೆ, ಟೀ ಫಿಲ್ಟ್ರೆಲ್ಲ ತುಂಬ ನೀಟಾಗಿ ವಾಶ್ ಆಗುತ್ತೆ ಅಂತ, ಅದನ್ನು ಇಡ್ತಾಯಿದ್ದೀನಿ ನಾನು. ಆಮೇಲೆ ಟಪ್ಪರ್ ವೇರ್ದು ಅದೆಲ್ಲ ಆರಾಮಾಗಿ ನೀವು ಡಿಶ್ ವಾಷರಲ್ಲೇ ಇಟ್ಕೋಬೋದು, ನೀಟಾಗಿ ವಾಶ್ ಆಗುತ್ತೆ. ಆಮೇಲೆ ಬಂದು ಇನ್ನೊಂದು ನನಗೆ ತುಂಬ ಇಷ್ಟ ಆಗಿದ್ದು ಏನು ಅಂತಂದರೆ, ಇದರಲ್ಲಿ ನಮ್ಮ ಚಿಮ್ನಿ ಅದು ಪ್ಲೇಟ್ಸ್ ಬರುತ್ತಲ್ಲ, ಅದೂ ವಾಶ್ ಆಗುತ್ತೆ ಫ್ರೆಂಡ್ಸ್. ಅದು ನಂಗೆ ತುಂಬಾ ಇಷ್ಟ ಆಗಿದ್ದು. ಆಮೇಲೆ ಈಗ ನೋಡಿ, ನಾನು ಲಾಸ್ಟ್ ನಿಮಗೆ ಸ್ಪೂನ್ ಬ್ಯಾಸ್ಕೆಟಲ್ಲಿ ತೋರಿಸಿದೆ ಆರ್ಗನೈಸ್ ಮಾಡಿ. ಈಗ ಇಲ್ಲಿ ಸ್ಪೂನ್ ಸ್ಟ್ಯಾಂಡ್ ಇದೆಲ್ಲ, ಸೊ ಅದರಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ. ಚಿಮ್ನಿ ಪ್ಲೇಟ್ಸ್ ಎಲ್ಲ ವಾಶ್ ಮಾಡೋದು ತುಂಬ ಕಷ್ಟ ಅಲ್ವಾ, ನನಗಂತೂ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಬಟ್ ಈ ಡಿಶ್ ವಾಷರ್ ಬಂದಮೇಲಂತೂ ನನಗೆ ಒಳ್ಳೆ ಹೆಲ್ಪ್ಫುಲ್ ಆಯಿತು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಆಗಿದೆ ನೋಡಿ ಚಿಮ್ನಿ ಪ್ಲೇಟ್. ಸೊ ನಾನು ಡಿಶ್ ವಾಷರ್ಗೆ ಯಾವ ಪೌಡರ್ ಯೂಸ್ ಮಾಡ್ತೀನಿ ಅಂತ ನೋಡ್ಬೋದು ನೀವಿಲ್ಲಿ. ನಾನು ಯೂಸ್ ಮಾಡೋದು ಫಾರ್ಚೂನ್ ಅಂತ. ಫಸ್ಟ್ ಎಲ್ಲ ಫಿನಿಶ್ ಕಂಪ್ನಿದೇ ಯೂಸ್ ಮಾಡ್ತಿದ್ದೆ. ಸೊ ಅದು ಸ್ವಲ್ಪ ಎಕ್ಸ್ಪೆನ್ಸಿವೇ ಅನ್ನಿಸ್ತು ನನಗೆ. ಆಮೇಲೆ ನಾವು ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ನೋಡುವಾಗ ಫಾರ್ಚೂನ್ ಈಸ್ ದ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಫಿನಿಶ್ ಕಂಪ್ನಿಗಿನ್ನ ಟ್ಯಾಲಿ ಮಾಡಿದ್ರೆ ಇದು ಸ್ವಲ್ಪ ಅಫೋರ್ಡೆಬಲ್ ಅಂತ ಅನ್ನಿಸ್ತು, ಹಾಗಾಗಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಪರ್ಫಾಮೆನ್ಸಲ್ಲಿ ಏನು ಕಡಿಮೆ ಏನು ಅನಿಸಿಲ್ಲ, ಸೇಮ್ ಈಕ್ವಲೇ ಇದೆ. ಸೊ ಇವತ್ತು ನಾನು ಕಿಚನ್ ಕ್ಲೀನ್ ಮಾಡ್ತಾ ಇರೋದ್ರಿಂದ ಗ್ಲಾಸ್ ಐಟಮ್ಸ್ ಎಲ್ಲ ತೋರಿಸೋಣ ಅಂತ, ಅದೇ ವಾಶ್ ಮಾಡಿ ತೋರಿಸೋಣ ಅಂತ ಹಾಕ್ತಾಯಿದ್ದೀನಿ ನೋಡಿ ನಮ್ಮ ಮಿಷಿನ್ಗೆಲ್ಲನೂ. ಸೊ ಇದು ವಾಶ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನೀವು ಆಮೇಲೆ ನೋಡ್ಬೋದು. ಇಲ್ಲಿ ನೋಡಿದೆ, ಇಲ್ಲಿದ್ದು ಅಷ್ಟೇ. ಸೊ ಇದು ಡಿಶ್ ವಾಷರ್ ಸೇಫ್ ಆಗಿರೋದ್ರಿಂದ ಇದನ್ನು ವಾಶ್ಗೆ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಪ್ಲೇಟ್ಸ್ಗಳು ನೋಡ್ತಾ ಇರ್ಬೋದು, ಗ್ಲಾಸ್ ಪ್ಲೇಟ್ಸ್ ಇದೆಲ್ಲನೂ ಅದನ್ನು ಆರ್ಗನೈಸ್ ಮಾಡ್ತಾಯಿದ್ದೀನಿ. ಇದು ಓಪನರು, ಇದು ಅಷ್ಟೇ ಇನ್ನೊಂದು ರೀತಿ ಓಪನರ್ ಇದು. ಮತ್ತು ಪಿಜ್ಜಾ ಕಟ್ಟರ್ ಇರ್ಬೋದು, ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ. ಸೊ
ಸೊ ಸೀರಿಯಸ್ಲಿ ಫ್ರೆಂಡ್ಸ್, ಇದು ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ಅಂತೂ ನಾನಂತೂ ಸ್ಟನ್ ಆಗೋದೆ. ಅಷ್ಟು ನೀಟಾಗಿ ವಾಶ್ ಮಾಡಿ ಕೊಡುತ್ತೆ ನಮಗೆ. ಇನ್ನೊಂದು, ಈ ಗ್ಲಾಸ್ ಐಟಮ್ ಎಲ್ಲ ಸ್ಟೆರಿಲೈಸ್ ಆಗುತ್ತೆ ಫ್ರೆಂಡ್ಸ್, ಯಾಕಂದರೆ ಹಾಟ್ ವಾಟರ್ ಯೂಸ್ ಆಗೋದ್ರಿಂದ ಒಳ್ಳೆ ಕ್ವಾಲಿಟಿ ಇರುತ್ತೆ ನಾವು ಯೂಸ್ ಮಾಡುವಾಗ ಪಾತ್ರೆಗಳೆಲ್ಲನೂ. ಚಡಾ ನೋಡಿ ಏನು ಶೈನ್ ಹೊಡಿತಿದೆ ನೋಡಿ ಇಲ್ಲಿ ಗ್ಲಾಸ್ ಐಟಮ್ಸ್ ಎಲ್ಲನೂ. ನಾನು ಬೋಷ್ ಕಂಪ್ನಿ ತೊಗೊಂಡೆ. ಸೊ ನೀವು ಯಾವ ಕಂಪ್ನಿ ಬೇಕಾದ್ರೂ ತೊಗೋಬೋದು, ಯಾಕಂದರೆ ಪರ್ಫಾಮೆನ್ಸ್ ಎಲ್ಲ ಒಂದೇ ಇರುತ್ತೆ. ಸೊ ನಿಮ್ಗೆ ಯಾವ್ದು ಅನುಕೂಲ ಇರುತ್ತೋ ಅದನ್ನು ತೊಗೋಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ. ಇದು ತೊಗೊಂಡಾಗಲೇ ವೀಡಿಯೋ ಮಾಡಬೇಕಾಗಿತ್ತು. ಸೊ ನಾನು ಅಂದ್ಕೊಂಡೆ ಬೇಡ, ಇದನ್ನು 1 ಇಯರ್ ಯೂಸ್ ಮಾಡಿ ಆಮೇಲೆ ರಿವ್ಯೂ ಕೊಡೋಣ ಅಂತ. ಸೊ ಹಾಗಾಗಿನೇ 2.5 ಇಯರ್ಸ್ ಆದಮೇಲೆ ನಾನು ಹಾನೆಸ್ಟ್ ರಿವ್ಯೂ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಕಣ್ಣು ಮುಚ್ಕೊಂಡು ಟ್ರಸ್ಟ್ ಮಾಡಿ ನೀವು ಡಿಶ್ ವಾಷರ್ನ ಪರ್ಚೇಸ್ ಮಾಡ್ಬೋದು. ಈ ಡಿಶ್ ವಾಷರ್ ತೊಗೊಂಡು ತುಂಬಾ ಹೆಲ್ಪ್ ಆಯಿತು ನನಗೆ. ಯಾವಾಗ ಬೇಕಾದ್ರೂ ನಾವು ವಾಶ್ ಮಾಡೋಕ್ಕೆ ಹಾಕ್ಕೋಬೋದು. ಸೊ ನಾನು 1 ಟೈಮ್ ಹಾಕ್ತೀನಿ ಅಷ್ಟೇ. ನೈಟಲ್ಲಿ ಲೋಡ್ ಮಾಡಿ ಇಟ್ಬಿಡ್ತೀನಿ, ಮಾರ್ನಿಂಗ್ ಅನ್ಲೋಡ್ ಮಾಡ್ತೀನಿ. ಏನಂದರೆ ಫುಲ್ಲು ಡ್ರೈ ಆಗಿರುತ್ತೆ, ನಾವು ಎತ್ತಿ ಹಾಗೆಯೇ ಟ್ರಾಲಿಲೆಲ್ಲ ಇಟ್ಕೊಂಬಿಡ್ಬೋದು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳಿ.